ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಸಿ ಎಕ್ಸಾಮಲ್ಲಿ ಸಿಲೆಬಸ್ಸನ್ನು ಚೇಂಜ್ ಮಾಡಿದ್ದಾರೆ. ಏನಂದರೆ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದು ನೋಡಿ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಕೆ ಎ ಡಿಪಾರ್ಟ್ಮೆಂಟು ಎಷ್ಟು ಕ್ವಶನ್ಸು ಕೇಳ್ತಾರೆ ಹೇಳಕ್ಕೆ ಬರೋಲ್ಲ, ಇಂಪಾರ್ಟೆಂಟ್ ಇದೆ. ಇಲ್ಲಿ ಏನು ಹೇಳಿದರೆ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದರೆ ನೈತಿಕ ಶಿಕ್ಷಣ ಸಂಬಂಧಪಟ್ಟಂತೆ ಪಿ ಸಿ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದು ಇಂಪಾರ್ಟೆಂಟ್ ಇದೆ. ನಿಮಗೆ PDF ಅನ್ನು ತೋರಿಸ್ತೀನಿ ಯಾವ ರೀತಿ ಸ್ಟಡಿ ಮಾಡಬೇಕಂತ. ಕೇವಲ 2 ತಿಂಗಳು ಮಾತ್ರ ಎಕ್ಸಾಮ್ಗೆ ಡೇಟನ್ನು ಕೊಟ್ಟಿದ್ದಾರೆ. ಇನ್ನು 2 ತಿಂಗಳಲ್ಲಿ ನೀವು ರೆಡಿ ಆಗಬೇಕು. ಇಂಪಾರ್ಟೆಂಟನ್ನು ಮಾತ್ರ ಸ್ಟಡಿ ಮಾಡಬೇಕು ನಾವು ಈ ಟೈಮಲ್ಲಿ. ಅಬೌಟ್ ಮೀ, ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, ಯಾವುದೇ ಕೋಚಿಂಗ್ ತೆಗೆದುಕೊಂಡಿಲ್ಲ. 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರು. FDA ವಿಲೇಜ್ ಅಕೌಂಟೆಂಟು WRD. ಇವಾಗ ನಾನು ವಿಲೇಜ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವಾಗ KE ಡಿಪಾರ್ಟ್ಮೆಂಟು ಇವಾಗ ವಿಲೇಜ್ ಅಕೌಂಟೆಂಟು ಮತ್ತು WRD ಇದನ್ನು 2 ಎಕ್ಸಾಮ್ ಕೂಡ KE ಡಿಪಾರ್ಟ್ಮೆಂಟೇ ಎಕ್ಸಾಮನ್ನು ನಡೆಸಿದೆ. ನಾನು ಟೋಟಲಾಗಿ 5 KE ಡಿಪಾರ್ಟ್ಮೆಂಟ್ ಎಕ್ಸಾಮನ್ನು ಬರೆದಿದ್ದೀನಿ. ನನಗೆ ಒಂದು ಐಡಿಯಾ ಇದೆ. KE ಡಿಪಾರ್ಟ್ಮೆಂಟು ಕರೆಂಟ್ ಅಫೇರ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ, GK ಮೇಲೆ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಮತ್ತು PC ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ತೆಗಿತಾರೆ ಅದು ಇಂಪಾರ್ಟೆಂಟು. PC ಎಕ್ಸಾಮಲ್ಲಿ ಹೊಸದಾಗಿ ಸೇರ್ಪಡೆಯಾದಂಥ ಹೊಸ ಸಿಲೆಬಸ್ಸು ಮೋಸ್ಟ್ ಇಂಪಾರ್ಟೆಂಟು. ಯಾಕಂದರೆ KE ಎಕ್ಸಾಮ್ ನಡೆಸಿರೋದ್ರಿಂದ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಬರ್ತಾ ಹೇಳೋಕ್ಕಾಗಲ್ಲ. ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂದರೆ ಎಥಿಕ್ಸ್, ನೈತಿಕ ಶಿಕ್ಷಣ. ಇದು KPSC ಮತ್ತು UPSC ಎಕ್ಸಾಮಲ್ಲಿ 250 ಮಾರ್ಕ್ಸಿಗಿರುತ್ತೆ. ಅಲ್ಲಿ ಸ್ವಲ್ಪ ಡೀಪ್ ಆಗಿರುತ್ತೆ. ಇದೇ ನೈತಿಕ ಶಿಕ್ಷಣ ನಮ್ಮ PC ಎಕ್ಸಾಮಲ್ಲಿ ಲೋ ಲೆವೆಲು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದು ಇಂಪಾರ್ಟೆಂಟ್. ನಾವು ಆ ರೀತಿ ಎಕ್ಸಾಮಲ್ಲಿ ಸ್ಟಡಿ ಮಾಡಬೇಕು. ಇದರಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಇರಲ್ಲ. ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಪೇಪರನ್ನು ನೋಡ್ಕೊಂಡ್ರೆ ಸಾಕು. ಇದ್ರ ಮೇಲೆ ನಾನು ನಿಮಗೆ ಬೇಕಾದರೆ ಇದನ್ನು ಈ ಚಾಪ್ಟರ್ದು ಕಂಪ್ಲೀಟಾಗಿ PDF ಇದೆ, ಅದು ನಿಮ್ಗೆ ಕಳಿಸ್ಕೊಡ್ತೇನೆ. ನಾನು ಓದಿದಂಥ GK ನೋಟ್ಸು, ಜಿಯೋಗ್ರಫಿ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಇವಾಗ ಹೊಸದಾಗಿ ಸೇರ್ಪಡೆಯಾದಂಥ ಈ ಎಥಿಕ್ಸ್ ನೋಟ್ಸ್ ಆಗಲಿ, ನಿಮ್ಗೆ ಏನಾದರೂ ನೋಟ್ಸ್ಗಳು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲಿ ಒಂದು ಮೆಸೇಜ್ ಮಾಡಿ. ಇಲ್ಲಿ ನೋಡಿ ಈ ನೋಟ್ಸ್ ಯಾವ ರೀತಿ ಇದೆ ಅಂದರೆ ಇಂಪಾರ್ಟೆಂಟ್. ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಪ್ರಮುಖವಾಗಿ ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಿದೆ. KE ಬಿಡುಗಡೆ ಮಾಡಿದ ಪಠ್ಯದಲ್ಲಿ ಏನೇನಿದೆ ಇಷ್ಟು ಇಂಪಾರ್ಟೆಂಟ್. ಇಷ್ಟನ್ನೇ ನೀವು ಇದರಲ್ಲಿ 7 ಚಾಪ್ಟರ್ಗಳಿದ್ದಾವೆ. 7 ಚಾಪ್ಟರ್ನ ಓದ್ಕೊಳ್ಳಿ, ಅಷ್ಟೇ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಚಾಪ್ಟರ್ ಮೇಲೆ MCQಸ್ಗಳನ್ನು ರೆಡಿ ಮಾಡಿದ್ದೀನಿ, ಅಷ್ಟು ನೋಡ್ಕೊಂಡ್ರೆ ಸಾಕು. ಅದು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ MCQಸ್ಗಳು. ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ಯಾವ ರೀತಿ ಇರಬೇಕು, ನಿಮ್ಮ ನೈತಿಕತೆ ಏನಿರಬೇಕು, ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕಂದ್ರೆ ಮಾನವ ಹಕ್ಕುಗಳು ಮತ್ತು ಪೊಲೀಸಿಂಗ್ ಜವಾಬ್ದಾರಿ. ಇದು ವುಮೆನ್ ರೈಟ್ಸ್ ಆ್ಯಂಡ್ ಪಾಲಿಸೀಸ್. ನೆಕ್ಸ್ಟು ಸಾರ್ವಜನಿಕ ಸಂಪರ್ಕ ಮತ್ತು ಸಮುದಾಯ ಪೊಲೀಸಿಂಗ್ ಇಂಪಾರ್ಟೆಂಟ್. ಪಬ್ಲಿಕ್ ರಿಲೇಷನ್ಸ್ ವಿತ್ ಕಮ್ಯುನಿಟಿ. ನೆಕ್ಸ್ಟು ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಒತ್ತಡ ನಿರ್ವಹಣೆ, ಎಮೋಷನಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟೇಟ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸತ್ಯಸಂಧತೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ, ಭಾರತ ಸಂವಿಧಾನ ಮತ್ತು ನೈತಿಕ ಮೌಲ್ಯಗಳು. ಇಷ್ಟು 6. ಇದು 7ನೇದು ಲಾಸ್ಟ್. ಇದು ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕೂಡ ಕ್ವಶನ್ಸನ್ನು ನೋಡ್ಕೊಳ್ಳಿ, ಯಾಕಂದರೆ ಇದ್ರ ಮೇಲೆ ಈಗ ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಸೆಕೆಂಡ್. ಕರ್ನಾಟಕದ ದಾರ್ಶನಿಕ ಮತ್ತು ಮಹಾಪುರುಷರ ನೈತಿಕ ಚಿಂತನೆಗಳು. ಇಷ್ಟು ಇಂಪಾರ್ಟೆಂಟ್. 7 ಚಾಪ್ಟರ್ ಮೇಲೆ ಈ ರೀತಿ ಕ್ವಶನ್ಸು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ. ನೋಡಿ ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ ಅಂದರೆ ಒಂದು ಎಕ್ಸಾಂಪಲ್ ಕ್ವಶನ್ ಹೇಳ್ತೀನಿ ನೋಡಿ. ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ. ಈ ಕ್ವಶನ್ ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ PC ಎಕ್ಸಾಮಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ. ನೀವು ರಾತ್ರಿ ಗಸ್ತಿಯಲ್ಲಿದ್ದಾಗ ಶ್ರೀಮಂತ ವ್ಯಕ್ತಿಯೊಬ್ಬನ ಕಾರು ಬಡ ರಸ್ತೆ ಬದಿಯ ವ್ಯಾಪಾರಿ ಅಂಗಡಿಗೆ ಡಿಕ್ಕಿ ಹೊಡೆದು ಹಾನಿ ಮಾಡುವುದನ್ನು ನೀವು ನೋಡುತ್ತೀರಿ. ಆ ಶ್ರೀಮಂತ ವ್ಯಕ್ತಿ ನಿಮಗೆ ಹಣದ ಆಮಿಷ ಒಡ್ಡಿದರೆ ನೀವು ಏನು ಮಾಡುತ್ತೀರಿ? ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೀವೇನು ಮಾಡ್ಕೊಂಡ್ರೆ 4 ಆಪ್ಷನನ್ನು ಓದ್ಕೊಳ್ಬೇಕು. ಇಲ್ಲಿ ನಾನು ಆನ್ಸರ್ ಕೆಳಗಡೆ ಕೊಟ್ಟಿರ್ತೀನಿ, ಡೈರೆಕ್ಟ್ ಇದನ್ನು ಮಾತ್ರ ಓದಕ್ಕೆ ಹೋಗ್ಬಾರ್ದು. 4 ಆಪ್ಷನನ್ನು ಓದ್ಕೊಳ್ಳಿ, ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತದೆ. ಹಣವನ್ನು ಪಡೆದು ಅಲ್ಲಿಂದ ಹೊರಟು ಹೋಗುತ್ತೀರಿ. ಹಣವನ್ನು ನಿರಾಕರಿಸಿ ಕಾನೂನು ಪ್ರಕಾರ ಅಪರಾಧ ವಿರುದ್ಧ ದೂರು ದಾಖಲಿಸಿ ಕ್ರಮ ಕೈಗೊಳ್ಳುತ್ತೀರಿ. ವ್ಯಾಪಾರಿಗೆ ಹಣ ಕೊಟ್ಟು ರಾಜಿ ಮಾಡುತ್ತೀರಿ. ಆ ಕಾರು ಚಾಲಕನನ್ನು ಅಲ್ಲಿಂದ ಓಡಲು ಸಹಾಯ ಮಾಡುತ್ತೀರಿ. ಇದರಲ್ಲಿ ನೀವು ಯಾವ್ದು ಮಾಡ್ತೀರಿ ಅಂತ ಕೇಳ್ತಾರೆ. ಆನ್ಸರ್ ಬಿ. KS 2020ರಲ್ಲಿ ಕೇಳಿದಂಥ ಕ್ವಶನ್ಸು. ಇವೆಲ್ಲನೂ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ಗಳು. ಮುಂದೆ ಬರುವಂಥ PC ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ರೀತಿಯಾದಂಥ ಎಲ್ಲ ನೋಡಿ. ಇದು ಏಪ್ರಿಲ್ 2019ರಲ್ಲಿ ಕೇಳಿದಂಥ ಕ್ವಶನು. ಈ ರೀತಿ ಎಲ್ಲವೂ ಇಂಪಾರ್ಟೆಂಟ್. ಇಷ್ಟು MCQಸ್ಗಳನ್ನು ನೋಡ್ಕೊಂಡ್ರೆ PC ಎಕ್ಸಾಮಿಗೆ ಇದು ರಗಡಾಯಿತು. ಟೋಟಲಾಗಿ 70 MCQಸ್ಗಳಿದೆ. 70 MCQಸ್ಗಳಲ್ಲಿ 15ರಿಂದ 20 ಕ್ವಶನ್ ಬಂದರೆ ನಮಗೆ ಸಾಕಾಗುತ್ತೆ, ಅಷ್ಟು ಇಂಪಾರ್ಟೆಂಟು. 70 MCQಸ್ ಮೋಸ್ಟ್ ಇಂಪಾರ್ಟೆಂಟು. ಇದು 10 MCQಸ್. ಇಲ್ಲಿ ನೋಡಿ, ಇದು ಮತ್ತು ಬೇರೆ ರಾಜ್ಯದಲ್ಲಿ ಎಲ್ಲಿ ಕೇಳಿದಾರಪ್ಪ ಇದು ಕ್ವಶನ್ನು. ಇಲ್ಲೊಂದು ಕ್ವಶನ್ನು
ಆಂಧ್ರ ಪ್ರದೇಶ ಸ್ಟೇಟ್ ಗೌರ್ಮೆಂಟ್ ಪಿ ಸಿ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್. ಇನ್ನು ಬೇರೆ ರಾಜ್ಯದ ಕ್ವಶನ್ಸ್ ಪೇಪರ್ ಕೂಡ ಇಲ್ಲಿ ಇದು 2ನೇ ಚಾಪ್ಟರಲ್ಲಿ ಮಾನವ ಹಕ್ಕುಗಳು ಮತ್ತು ಪೊಲೀಸಿಂಗ್ ಜವಾಬ್ದಾರಿ. ಇದೇ ರೀತಿ 2ನೇ ಚಾಪ್ಟರ್ ಮೇಲೆ ಮತ್ತೆ 10 ಕ್ವಶನ್ಸ್ಗಳು. ಈ ರೀತಿಯಾಗಿ ಎಲ್ಲ 7 ಚಾಪ್ಟರ್ ಮತ್ತು 7ರ ಮೇಲೆ 10 × 70 ಕ್ವಶನ್ಸನ್ನು ಮಾಡಿದ್ದೀನಿ. ಇಷ್ಟು ರಿಪೀಟೆಡ್ ಕ್ವಶನ್ಸ್. PDF ಬೇಕಾದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಎಲ್ಲನೂ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್. ಇಲ್ಲಿ ನೋಡಿ, ನಾನು ಸ್ಟಡಿ ಮಾಡುವಾಗ ನಾನು ಮಾಡ್ಕೊಂಡಂಥ ಜಿಯೋಗ್ರಫಿ ನೋಟ್ಸ್ ಎಕ್ಸಾಮ್ ಇನ್ನು 2 ತಿಂಗಳು ಇರೋದರಿಂದ ನಾವು ಅದರಲ್ಲಿ ಎಲ್ಲನೂ ಓದ್ತಾ ಕೊಡೋಕೆ ಹೋಗ್ಬಾರ್ದು. ಇಂಪಾರ್ಟೆಂಟನ್ನು ಮಾತ್ರ ಸ್ಟಡಿ ಮಾಡಬೇಕು. ಇವಾಗ ಇದು ಕರ್ನಾಟಕ ಮ್ಯಾಪ್ ಬಗ್ಗೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಒಟ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಮತ್ತು ಕರ್ನಾಟಕದ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ, ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ, 6ನೇ ಸ್ಥಾನ. ಇದನ್ನಷ್ಟೇ ನೆನಪಿಟ್ಕೊಳ್ಬಾರ್ದು. 1ನೇ ಸ್ಥಾನ ಯಾವುದು, 2ನೇ ಸ್ಥಾನ ಯಾವುದು, ಈ ರೀತಿ ಆರ್ಡರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಕೂಡ ನಿಮಗೆ ಪಟ್ಟಿ ಮಾಡಿದ್ದೀನಿ. ಈ 6ನ್ನು ನೆನಪಿಟ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಮಾತ್ರ ಸ್ಟಡಿ ಮಾಡಿ. ಯಾಕಂದರೆ ಎಕ್ಸಾಮ್ ಇನ್ನು 2 ಇದೆ. ಅದಕ್ಕೋಸ್ಕರ ಎಲ್ಲ ಸಿಲೆಬಸ್ಸು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಕರ್ನಾಟಕ ಜಿಲ್ಲೆಗಳು ಮತ್ತು ನೆರೆಯ ರಾಜ್ಯಗಳು ಅದು ಇಂಪಾರ್ಟೆಂಟ್. ಎಷ್ಟು ರಾಜ್ಯಗಳು, ಜಿಲ್ಲೆಗಳು, ನೆರೆಯ ರಾಜ್ಯಗಳು ಇಲ್ಲಿ ನೋಡಿ. ಅತಿ ಹೆಚ್ಚು ಜಿಲ್ಲೆಗಳನ್ನು ಶೇರ್ ಮಾಡ್ಕೊಂಡಂಥ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆಂಧ್ರ ಪ್ರದೇಶ. ಟೋಟಲಾಗಿ 7 ಜಿಲ್ಲೆ. ಇದು ಅತಿ ಹೆಚ್ಚಿನಿಂದ ಕಡಿಮೆ ಆರ್ಡರಲ್ಲಿ ಇದೇ ರೀತಿಯಾಗಿ ಇದನ್ನು ಕೂಡ ಈ ರೀತಿಯಾಗಿ ಬಾಕ್ಸನ್ನು ಹಾಕಿದ್ದೀನಿ. ತಮಿಳುನಾಡು ಅದಕ್ಕಿಂತ 5 ಜಿಲ್ಲೆ. ಈ ರೀತಿ ಆರ್ಡರಲ್ಲಿ ಕೇಳ್ತಾರೆ. ಇದು ಇಂಪಾರ್ಟೆಂಟು ಕರ್ನಾಟಕ ಮ್ಯಾಪ್ ಮೇಲೆ. ಇದು ಇವಾಗ ನ್ಯೂಸಲ್ಲಿದೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು ಆಡಳಿತ ಅಡ್ಮಿನಿಸ್ಟ್ರೇಟಿವ್. ಇದೇ ರೀತಿಯಾಗಿಯೇ ಇಂಪಾರ್ಟೆಂಟನ್ನು ನೋಡಿ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದನ್ನ ನೋಟ್ಸ್ ಮಾಡಿದ್ದೀನಿ. ಇಷ್ಟನ್ನು ನೀವು ಎಕ್ಸಾಮ್ಗೆ ಇಷ್ಟು ಸ್ಟಡಿ ಮಾಡಿದರೆ ಸಾಕು. ಎಕ್ಸಾಮ್ಗೆ ಬೇಕಾದರೆ ಈ PDF ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲನೂ.